ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ನೋಡಿ ಜ್ಯುವೆಲ್ಸು ಶಾಪಿಂಗ್ ಮಾಡ್ತೀನಿ ಅಂತ ಹೇಳಿದ್ನಲ್ವ, ಅದರ ವಿಡಿಯೋ ಹಾಕ್ತಾಯಿದ್ದೀನಿ ನೋಡಿ. ನಾನು ಬ್ಯಾಂಗಲ್ಸ್ ತೊಗೊಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಒಂದೊಂದೆಲ್ಲ ಹಳೇದಾಗಿತ್ತು ಅಂಥೇಳಿ ಹಾಕ್ಬಿಟ್ಟು ತೊಗೊಂಬಿಡೋಣ ಫಂಕ್ಷನ್ಗೆ ಅಂತ ನೋಡ್ತಾ ಇದ್ದೀನಿ. ಸೆಲೆಕ್ಟ್ ಆದರೆ ಇಷ್ಟ ಆದರೆ ತೊಗೊಳೋಣ, ಇಲ್ಲಾಂದರೆ ಬೇಡ ಅಂತಲೇ ಅಂದ್ಕೊಂಡಿದ್ದು. ಯಾಕಂದರೆ 2 ಒಡವೆ ನಾನು ಆಲ್ರೆಡಿ ಚೀಟಿ ಕಟ್ಟಿರೋದ್ರಿಂದ ನಾನು ಕಾಸಿನ ಸರನೇ ತೊಗೋಬೇಕು ಅನ್ನೋದು ಪ್ಲ್ಯಾನ್ ಇತ್ತು. ಅದಕ್ಕೂ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ, ಎಷ್ಟು ಗ್ರಾಮ್ ಸೆಲೆಕ್ಟ್ ಆಗುತ್ತೋ ಏನೋ ಅಂದ್ಕೊಂಡು. ಬಳೆಗೂ ಎಕ್ಸ್ಟ್ರಾ ಅಮೌಂಟ್ ನಾವು ಎಷ್ಟು ಗ್ರಾಮು ಬಳೆದು ವೆಯ್ಟ್ ಹಾಕ್ತಿರೋ ಅದ್ರ ಮೇಲೆ ಇನ್ನೂ ಎಕ್ಸ್ಟ್ರಾ ಅಮೌಂಟ್ ಕೊಡಬೇಕಾಗಿತ್ತು. ಇದೆಲ್ಲ ಅಬೌವ್ 40 ಗ್ರಾಮ್ಸು, ನಿಯರ್ 60 ಗ್ರಾಮ್ಸಲ್ಲಿತ್ತು. ನಾನು ಈ ಥರ ದೊಡ್ಡ ಬಳೆನೇ ತೊಗೋಬೇಕು ಅಂತಲೇ ಅಂದ್ಕೊಂಡಿದ್ದೆ. ಯಾಕಂದರೆ ಚಿಕ್ಕದು ಆಲ್ರೆಡಿ ನನ್ನ ಹತ್ರ ಇದೆ, ಹಾಗಾಗಿ ಸ್ವಲ್ಪ ದೊಡ್ಡದು ತೊಗೋಬೇಕು ಅಂತ. ಚಿಕ್ಕದೂ ಎಲ್ಲ ಹಳೇದಾಗ್ಬಿಟ್ಟಿತ್ತು, ನಾನು ಮದುವೆಯಲ್ಲಿ ತೊಗೊಂಡಿದ್ದಂಥ ಜ್ಯುವೆಲ್ರಿ ಇದು. ಹಾಕ್ಬಿಟ್ಟು ಹೊಸದು ತೊಗೋಬೇಕು, ಸ್ವಲ್ಪ ಗ್ರ್ಯಾಂಡಾಗಿರೋದು ಅಂತಲೇ ನೋಡ್ತಾಯಿದ್ರಿ. ನೋಡಿ, ಇದೆಲ್ಲ 42, 50 ಗ್ರಾಮ್ಸ್, 55, 60 ಗ್ರಾಮ್ಸ್ ನಿಯರ್ ಗಂಟ ಇತ್ತು. ಎಲ್ಲ ನೋಡ್ತಾಯಿದ್ರಿ. ತುಂಬ ಚೆನ್ನಾಗಿತ್ತು ಸೆಲೆಕ್ಷನ್ಸ್ ಎಲ್ಲನೂ. ಇದು ಯಲಹಂಕ ಶಾಂತಿಯಲ್ಲಿ ನೋಡಿ. ಇದೊಂದಂತೂ ತುಂಬ ಇಷ್ಟ ಆಯಿತು. ಇದೊಂದು 89 ಗ್ರಾಮ್ಸು ಪೇರು. ಒಳಗಡೆ ಎಲ್ಲ ನೋಡಿ ರ್ಯಾಪರ್ ತುಂಬ ಚೆನ್ನಾಗಿತ್ತು, ಅದಂತೂ ಸಖತ್ ಇಷ್ಟ ಆಯಿತು. ಇದು ಇಷ್ಟ ಆಯಿತು, ಬಟ್ ಪರ್ಲ್ ಇದೆ, ವೇಸ್ಟ್ ಆಗುತ್ತೆ ಅಂತ ಹೇಳಿ ಇದನ್ನೇನು ಅಷ್ಟು ಇದು ಮಾಡಿಲ್ಲ ನಾನು. ಇದು ಬಂದು 49 ಗ್ರಾಮ್ಸು, 49 ಗ್ರಾಮ್ಸೇ ಇತ್ತು. ಇದೆಲ್ಲ 50, ನಿಯರ್ ಬೈ 52, 55 ಗಂಟ ಇತ್ತು. ಎಷ್ಟು ನೋಡಿದ್ರೂ ಯಾವ್ದು ತೊಗೋಬೇಕು ಅನ್ನೋದೇ ಕನ್ಫ್ಯೂಷನ್ಸು. ಎತ್ತ ಸುತ್ತಿ ದೊಡ್ಡದಕ್ಕೆ ಹೋಗುತ್ತೆ ಮನಸ್ಸು, ಬಟ್ ಅಷ್ಟು ಅಮೌಂಟ್ ಇರೋದಿಲ್ಲ. ಹಂಗಾಯ್ತು ನೋಡಿ. ಇದು 89 ಗ್ರಾಮ್ಸ್ ಇತ್ತು ಎರಡೂ, ಬಟ್ ಒಳಗಡೆ ಕೋಟಿಂಗ್ ಇತ್ತು. ತುಂಬ ಚೆನ್ನಾಗಿತ್ತು. ಒಂದು ಬಳೆ ತೊಗೋಬೋದಾಯ್ತು ಅಷ್ಟೇ ನಾನು. 50 ಗ್ರಾಮ್ಸ್ ಅಂದರೆ ಅದೇ ಒಂದು ಬಳೆ ತೊಗೋಬೋದಾಯಿತು, ಬಟ್ ಒಂದೇ ತೊಗೊಂಡ್ರೆ 2 ಕೈಗೂ ಬೇಕಲ್ವ, ಹಾಗಾಗಿ ಸುಮ್ಮನಾದೆ. ಇದು ಚೆನ್ನಾಗಿತ್ತು, ಬಟ್ ಅದು ಪರ್ಲ್ಸ್ ಬದಲು ಗೋಲ್ಡ್ ಬಾಲ್ಸೇ ಇದ್ದಿದ್ರೆ ತೊಗೋತಾ ಇದ್ನೇನೋ. ಇದು ಒಂದೇ 48 ಗ್ರಾಮ್ಸ್, 49 ಗ್ರಾಮ್ಸ್ ಇತ್ತು. ಇದು ಒಂದೇನೇ. ಇದು ಚೆನ್ನಾಗಿತ್ತು ತುಂಬಾ ಲುಕ್ಕಾಗಿ, ಯೂನಿಕಾಗಿ. ಒಂದೇ ಬ್ಯಾಂಗಲ್ ಹಾಕ್ಕೊಂಡು ಹೋಗೋಂಥವ್ರಿಗೆ ತುಂಬ ಗ್ರ್ಯಾಂಡ್ ಲುಕ್ಕಾಗಿತ್ತು. ನೋಡೋಣ, ಇವಾಗ 2 ತೊಗೊಂಡಿದ್ದೀನಿ. ಇನ್ನು ಮುಂದೆ ಏನಾದರೂ ಬಳೆ ತೊಗೊಳೋದಿದ್ರೆ ಈ ಥರ ಒಂದೇ ಫುಲ್ ಗ್ರ್ಯಾಂಡಾಗಿರೋಂಥದ್ದು ತೊಗೋಬೇಕಾಗುತ್ತೆ. ನೋಡೋಣ. ಸದ್ಯಕ್ಕೆ ಇವಾಗ ಒಂದು ತೊಗೊಂಡಿದ್ದೀನಿ. ನಂದು ಬಂದು 52 ಗ್ರಾಮ್ಸ್ ತೊಗೊಂಡಿರೋದು ನಾನು. ನಂದು 35 ಗ್ರಾಮ್ಸ್ ಇತ್ತು ಹಳೆ ಬಳೆ. ಅದು ಹಾಕಿ ಮಕ್ಕಳದೊಂದು 16 ಗ್ರಾಮ್ಸ್ ಇತ್ತು. ಎಲ್ಲ 52 ಗ್ರಾಮ್ಸ್ ಆಯಿತು ಹಳೇದು. ಅದು ಕೊಟ್ಟು ಇದು ಹೊಸದೂ 52 ಗ್ರಾಮ್ಸೇ. ಮೇಲೆ 50,000 ಆಯಿತು. ಮೇಕಿಂಗ್ ಚಾರ್ಜಸ್ಸು, ಕೂಲಿ ಮಜೂರಿ, ವೇಸ್ಟೇಜು ಅಂತೇಳಿ ಅಷ್ಟೇ ವೆಯ್ಟ್ಗೆ ಅದು ಸ್ಟೋನ್ ಚಾರ್ಜಸ್ಸು 2 ಪಾಯಿಂಟ್ ಸಮಥಿಂಗ್ ಗ್ರಾಮ್ಸ್ ಹೋಗುತ್ತೆ. ಇನ್ನು 50 ಗ್ರಾಮ್ಸ್ ಅಷ್ಟೇ ಚಿನ್ನ ಇರೋದು. ಅದಕ್ಕೂ ಎಕ್ಸ್ಟ್ರಾ 50,000 ಆಯಿತು ನನಗೆ ಅಮೌಂಟು. ಯಜಮಾನ್ರು ಬೇಡ ಅಂದರು, ಬಟ್ ಆದರೂ ನನಗೆ ನೋಡಿ, ಇದು ನಾನು ತೊಗೊಂಡಿದ್ದು ಈ ಬ್ಯಾಂಗಲ್ಲು ಇಷ್ಟ ಆಯ್ತಿದ್ದು. ಸ್ಟೋನ್ದು ವೆಯ್ಟು 2 ಪಾಯಿಂಟ್ ಸಮಥಿಂಗ್ ಗ್ರಾಮ್ಸ್ ಇತ್ತು ನೋಡಿ. ನಂದಿದ್ದು ನನ್ನ ಮಗಳದು, ಅದು ಮುರ್ಕೊಂಡಿತ್ತು ಸ್ವಲ್ಪ. ನಂದು ಹಳೇದೆಲ್ಲ ಒಳಗಡೆ ಲೇಯರ್ ಎಲ್ಲ ಹೋಗ್ಬಿಟ್ಟಿತ್ತು ನೋಡಿ. ಇದು ನೋಡಿದೆ, ತುಂಬ ಇಷ್ಟ ಆಯಿತು. 40 ಗ್ರಾಮ್ಸ್ ಪೇರು. ನೆಕ್ಸ್ಟ್ ಯಾವಾಗಾದರೂ ನೋಡೋಣ. ಸದ್ಯಕ್ಕೆ ಇವಾಗ ಒಂದು ಸ್ವಲ್ಪ ಗ್ರ್ಯಾಂಡಾಗಿರೋದು ತೊಗೋಬೇಕು ಅಂತ ತುಂಬ ದಿನದಿಂದ ಆಸೆ ಪಟ್ಬಿಟ್ಟಿದ್ದೆ, ಹಾಗಾಗಿ ಆಸೆ ಪಟ್ಟಿದ್ದ ರೀತಿ ತೊಗೊಂಡಿದ್ದೀನಿ ನೋಡಿ. ಇದೆಲ್ಲ 60 ಗ್ರಾಮ್ಸ್ ಇತ್ತು. ಇದು ತುಂಬ ಚೆನ್ನಾಗಿತ್ತು. ಇದು ನನ್ನ ಕೈಗಿಂತ ಸ್ವಲ್ಪ ದೊಡ್ಡದಾಗಿದೆ ಅಂತೇಳಿ ನಾನು ತೊಗೊಂಡಿಲ್ಲ ಅಷ್ಟೇನೇ. ಎಷ್ಟು ನೋಡಿ ಸೈಡ್ಗಿಟ್ಟಿದ್ರಿ. ಒಂದು 5-6 ಜೊತೆ ಮಡಗಿ ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಿದ್ದು. ಎಷ್ಟು ಥರ ವೆರೈಟೀಸ್, ತುಂಬ ವೆರೈಟೀಸ್ ಇತ್ತು. ತುಂಬ ಇಷ್ಟವೂ ಆಯಿತು. ಅದರಲ್ಲಿ ನಂದು ಸೆಲೆಕ್ಷನ್ನು ತುಂಬ ಚೆನ್ನಾಗಿದೆ. ಬಟ್ ಸೈಜ್ ಇನ್ನೊಂಚೂರು ದೊಡ್ಡದು ತೊಗೋಬೇಕಾಗಿತ್ತು ಅಂದರು ಎಲ್ರೂ. ನನಗೆ ಓಕೆ ಅನಿಸ್ತು. ಇವಾಗ 2.5 ತೊಗೊಂಡಿದ್ದೀನಿ. ನನ್ನ ಕೈ ಕರೆಕ್ಟಾಗಿದೆ. ಅದು ತಿರುಪದ್ದು, ಯಾರು ಬೇಕಾದರೂ ಹಾಕ್ಕೋಬೋದು, ಮಕ್ಕಳು ಹಾಕ್ಕೋಬೋದು, ನಾನು ಹಾಕ್ಕೋಬೋದು. ಹಂಗೆ ಏನು ಹಾಕ್ಕೊಳೋದಾದರೆ ಕಷ್ಟ, ಬಟ್ ತಿರುಪ ಅಲ್ವಾ, ಬಿಚ್ಚಿ ಹಾಕೋದಾದರೆ ಓಕೆ. ನೋಡಿ, ಇದು ನೋಡಿದ್ದೆ ನಾನು, ಈ ಮ್ಯಾಂಗೋದು ಇಷ್ಟ ಆಯಿತು, ಬಟ್ ಸ್ವಲ್ಪ ತೆಳ್ಳಗಿದೆ, ಬೇಡ ಅಂದರು ಎಲ್ರೂ. ಅದು ಯುನಿಕ್ ಆಗಿದೆ, ಗ್ರೀನ್ ಸ್ಟೋನ್ ಇರೋದು.
ಇದು ಸ್ವಲ್ಪ ಕಮ್ಮಿ ಅಂತೇಳಿ ಬೇಡ ಅಂದರು. ನೋಡಿ ಎಷ್ಟು ಇದು 48 ಗ್ರಾಮ್ಸ್ ಏನೋ ಇತ್ತು. ಅದೆಲ್ಲ ಬಿಟ್ಟು ನಾನು ತೊಗೊಂಡಿದ್ದು ಬಂದು 52 ಗ್ರಾಮ್ಸು. ಓಕೆ, ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ದಪ್ಪ ಆದರೆ ನಾನಂತೂ ನನ್ನ ಕೈಗೆ ಆಗೋಲ್ಲ, ಮಕ್ಕಳು ಕೊಡಬೇಕಾಗುತ್ತೆ, ನಾನು ಬೇರೆ ತೊಗೋಬೇಕಾಗುತ್ತೆ. ಇವಾಗ ಸದ್ಯಕ್ಕೆ ಆಗುತ್ತೆ ಇವಾಗ ಲೂಸಾಗೇ ಇದೆ, ಕರೆಕ್ಟಾಗಿ ಆಗುತ್ತೆ ಕೈಗೆ. ನೋಡಿದ್ರಿ ತುಂಬ ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ ಇದು ನಾನು ತೊಗೊಂಡಿದ್ದು ಸ್ವಲ್ಪ ಗ್ರ್ಯಾಂಡ್ ಲುಕ್ಕಾಗೂ ಇದೆ, ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ, ಮಕ್ಳಿಗೂ ಇಷ್ಟ ಆಯಿತು. ಇದು 50 ಗ್ರಾಮ್ಸು. ಇದು ನಮ್ಮ ಅತ್ತೆಗೆ ಅಂತ ನೋಡಿದ್ರಿ, ಇದು 30 ಗ್ರಾಮ್ಸ್ ಇತ್ತು. ಡೈಲಿ ಯೂಸ್ ಆ ಥರದಕ್ಕೆ ಚೆನ್ನಾಗಿರುತ್ತೆ. ಡೈಲಿ ಯೂಸ್ಗಂದರೂ ಇದು ಇರೋಲ್ಲ ಜಾಸ್ತಿ ದಿವಸ. 30 ಗ್ರಾಮ್ಸ್ ಸಮಥಿಂಗ್ ಏನೋ ಇತ್ತು ಇದು. 2 ಪೇರ್ಸು. ನೋಡಿ ಇದೆಲ್ಲ ಡೈಲಿ ಯೂಸು, ಅದೇ ರಾಡ್ ಬ್ಯಾಂಗಲ್ಸ್ ಥರದ್ದು. ಈ ಕಡೆ ಇದೆಲ್ಲನೂ ಸ್ವಲ್ಪ ಅಫಿಷಿಯಲ್ ವೇರು 30 ಎಬೋ ಇತ್ತು. 30 ಗ್ರಾಮ್ಸ್ ಎಬೋ 40 ನಿಯರ್ ಬೈ ಇತ್ತು. ಇದು ಚೆನ್ನಾಗಿತ್ತು. ಬಟ್ ಎಲ್ಲ ತೋರ್ಸೋಕ್ಕಾಗಿಲ್ಲ ನಾನು. ಅವ್ರ ವೀಡಿಯೋಗೆಲ್ಲ ಏನು ಇದು ಮಾಡಿಲ್ಲ. ನಾನು ನಮ್ಮ ಯಜಮಾನ್ರು ತೋರಿಸ್ಬೇಕು ಅಂತೇಳಿ ಸ್ವಲ್ಪ ಮಾತ್ರ ಇದು ಮಾಡ್ಕೊಂಡಿದ್ದೆ, ಹಾಗಾಗಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.